ಮಾರ್ಚ್ 4ರಂದು ರಾತ್ರಿ ಸುಮಾರು 10 ಗಂಟೆ ಸಮಯ. ದೆಹಲಿಯ ಒಂದು ಹಳೆಯ ನಿವಾಸಿ ಪ್ರದೇಶದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಇನ್ನೂ ಕಡಿಮೆಯಾಗಿರಲಿಲ್ಲ. ಬೀದಿಗಳಲ್ಲಿ ಇನ್ನೂ ಬಣ್ಣದ ಪುಡಿ, ನೀರಿನ ಬಲೂನುಗಳು, ನಗುವಿನ ಧ್ವನಿಗಳು ಹರಡಿಕೊಂಡಿದ್ದವು. ಅದೇ ಸಮಯದಲ್ಲಿ 26 ವರ್ಷದ ತರುಣ್ ಕುಮಾರ್ ತನ್ನ ಮನೆಯ ಮೇಲ್ಛಾವಣಿಯಲ್ಲಿ ತನ್ನ 11 ವರ್ಷದ ಚಿಕ್ಕ ತಂಗಿಯ ಜೊತೆ ಹೋಳಿ ಆಟ ಆಡುತ್ತಿದ್ದ. ಇಬ್ಬರೂ ನಗುತ್ತಾ, ಬಣ್ಣದ ನೀರಿನ ಬಲೂನುಗಳನ್ನು ಎಸೆಯುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಆಟದ ಉಲ್ಲಾಸದಲ್ಲಿ ತಂಗಿ ಎಸೆದ ಒಂದು ಬಣ್ಣದ ನೀರಿನ ಬಲೂನು ತಪ್ಪಾಗಿ ಕೆಳಗಿನ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದ ಒಬ್ಬ ಮಹಿಳೆಯ ಮೇಲೆ ಬಿತ್ತು. ಆಕೆ ಸಂಪೂರ್ಣವಾಗಿ ಬಣ್ಣದ ನೀರಿನಿಂದ ನೆನೆದಳು. ಅದರಿಂದ ಆಕೆ ಅಚ್ಚರಿಗೊಂಡು ಕೋಪಗೊಂಡಳು. ಇದು ಏನು ಎಂದು ಮೇಲಕ್ಕೆ ನೋಡುತ್ತಾ ಪ್ರಶ್ನಿಸಿತು. ಮೇಲ್ಛಾವಣಿಯಲ್ಲಿ ನಿಂತಿದ್ದ ತರುಣ್ ಮತ್ತು ಅವನ ತಂಗಿ ತಕ್ಷಣವೇ ಕ್ಷಮೆ ಕೇಳಲು ಪ್ರಯತ್ನಿಸಿದರು. ಆದರೆ ಆ ಕ್ಷಣದಲ್ಲಿ ಪರಿಸ್ಥಿತಿ ಈಗಾಗಲೇ ಗಂಭೀರವಾಗಿತ್ತು. ಆ ಮಹಿಳೆ ತನ್ನ ಕುಟುಂಬದವರನ್ನು ಕರೆಸಿಕೊಂಡಳು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಜನರೂ ಕೂಡಿಕೊಂಡರು. ಮಾತಿನ ಜಗಳ ಶುರುವಾಗಿ ನಿಧಾನವಾಗಿ ಅದು ದೊಡ್ಡ ಗಲಾಟೆಯಾಗಿ ಮಾರ್ಪಟ್ಟಿತು. ಎರಡೂ ಕಡೆ ಜನರು ಕೂಗಾಡುತ್ತಾ ಒಬ್ಬರ ಮೇಲೆ ಒಬ್ಬರು ತಳ್ಳಾಟ ನಡೆಸಿದರು. ಆ ಗಲಾಟೆಯಲ್ಲಿ ಕೆಲವರು ಗಾಯಗೊಂಡರು. ಗೊಂದಲ ಮತ್ತು ಕೋಪದ ನಡುವೆ ಪರಿಸ್ಥಿತಿ ನಿಯಂತ್ರಣದಿಂದ ಹೊರಬಂದಿತು. ದುರದೃಷ್ಟವಶಾತ್ ಆ ಗಲಾಟೆಯಲ್ಲಿ ತರುಣ್ ಕುಮಾರ್ ಗಂಭೀರವಾಗಿ ಗಾಯಗೊಂಡನು. ಜನರು ಆತನನ್ನು ಆಸ್ಪತ್ರೆಗೆ ಕರೆದೊಯ್ದರು, ಆದರೆ ವೈದ್ಯರು ಆತನನ್ನು ಉಳಿಸಲು ಸಾಧ್ಯವಾಗಲಿಲ್ಲ.